ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಈಗಿನ ಆಧುನಿಕತೆಗೆ ತಕ್ಕಂತೆ ಬದುಕಲು ಪ್ರಯತ್ನಿಸುತ್ತಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನು ಬೆಳಗ್ಗಿನಿಂದ ಸಂಜೆಯವರೆಗೂ ತನ್ನ ದಿನನಿತ್ಯದ ಅವಶ್ಯಕತೆಗೆ ತಕ್ಕಂತೆ ನೂರಾರು ಪ್ರಾಡಕ್ಟ್ಗಳನ್ನು ಬಳಸುತ್ತಿದ್ದಾನೆ. ಉದಾ ಆಹಾರದಲ್ಲಾಗಬಹುದು, ಶುಚಿತ್ವದಲ್ಲಾಗಬಹುದು, ದೇಹದ, ಮನೆಯ ಹಾಗೂ ಉಡುಗೆ, ಆರೋಗ್ಯ ಇತ್ಯಾದಿ. ಹಿಂದಿನ ಕಾಲದಲ್ಲಿ ಜನರು ಪ್ರಕೃತಿಯಲ್ಲಿ ದೊರೆಯುವಂತಹ ಕೆಲವು ಪದಾರ್ಥಗಳನ್ನು ಬಳಸುತ್ತಿದ್ದರು. ಅವುಗಳೆಂದರೆ ಬೇವಿನ ಕಡ್ಡಿಯಲ್ಲಿ ಹಲ್ಲು ಉಜ್ಜುವುದು, ಸೀಗೆಕಾಯಿಯಿಂದ ಕೂದಲು ತೊಳೆಯುವುದು. ಇಂತಹ ಪದಾರ್ಥಗಳ ಬಳಕೆಯಿಂದ ಯಾವುದೇ ದುಷ್ಪರಿಣಾಮಗಳಾಗುತ್ತಿರಲಿಲ್ಲ. ಆದರೆ ಈಗ ಬಳಸುತ್ತಿರುವ ಸೋಪು, ಶ್ಯಾಂಪೂ, ಟೂತ್ಪೇಸ್ಟ್ ಹಾಗೂ ಇನ್ನಿತರೆ ಪ್ರಾಡಕ್ಟ್ಗಳಿಂದ ಪ್ರಯೋಜನಕ್ಕಿಂತ ದುಷ್ಪರಿಣಾಮಗಳೇ ಹೆಚ್ಚಾಗುತ್ತಿವೆ. ಈ ರೀತಿಯ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡುವ ಅಭ್ಯಾಸ ವಿದೇಶಗಳಿಂದ ಬಂದ ಕೊಡುಗೆ. ಬೇರೆ ಬೇರೆ ದೇಶಗಳಲ್ಲಿ ಇದೇ ರೀತಿಯ ಪ್ರಾಡಕ್ಟ್ಗಳನ್ನು ಬಳಸುತ್ತಿದ್ದಾರೆ. ಆದರೆ ಅಲ್ಲಿ ಬಳಸುವಂತಹ ಪ್ರಾಡಕ್ಟ್ಗಳು ಉತ್ತಮ ಗುಣಮಟ್ಟದ್ದಾಗಿರುತ್ತವೆ. ಆದರೆ ನಾವು ಬಳಸುವಂತಹ ಪ್ರಾಡಕ್ಟ್ಗಳು ಗುಣಮಟ್ಟದಲ್ಲಿ ಕಳಪೆಯಾಗಿರುತ್ತವೆ. ಕಾರಣ ಅದೇ ವಿದೇಶಿ ಕಂಪನಿಗಳು ನಮ್ಮ ದೇಶದಲ್ಲಿ ಕೇವಲ ವ್ಯಾಪಾರ ಹಾಗೂ ಹೆಚ್ಚಿನ ಲಾಭದ ಉದ್ದೇಶದಿಂದ ಮಾರಾಟ ಮಾಡಲಾಗುತ್ತಿದೆ. ಏಕೆಂದರೆ ನಮ್ಮ ದೇಶದಲ್ಲಿ ಉತ್ಕೃಷ್ಟತೆ ಮತ್ತು ಆರೋಗ್ಯದ ಬಗ್ಗೆ ಸರ್ಕಾರಕ್ಕಾಗಲಿ, ಕಾನೂನಿಗಾಗಲಿ ಹಾಗೂ ಕಂಪನಿಯವರಿಗಾಗಲಿ ಕಾಳಜಿ ಇಲ್ಲದೇ ಇರುವುದರಿಂದ ಕಳಪೆ ಗುಣಮಟ್ಟದ ಪ್ರಾಡಕ್ಟ್ಗಳನ್ನು ತಯಾರಿಸಿ ಜಾಹೀರಾತುಗಳು ಮೂಲಕ ಜನರನ್ನು ಆಕರ್ಷಿಸಿ ವ್ಯಾಪಾರ ಮಾಡುತ್ತಿದ್ದಾರೆ. ಭಾರತದ ದಿಗ್ಗಜ ಕಂಪನಿಗಳ ಸಮೂಹಗಳಲ್ಲಿ ಒಂದಾದ ಕೆ. ಮೋದಿ ಗ್ರೂಪನ ಅಂಗಸಂಸ್ಥೆ ಮೋದಿಕೇರ್ ಉತ್ಕೃಷ್ಟ ಗುಣಮಟ್ಟದ ದಿನಬಳಕೆ ಪ್ರಾಡಕ್ಟ್ಗಳನ್ನು ಹೊಂದಿದೆ. ಸಾಮಾನ್ಯ ಮನುಷ್ಯನು ದಿನಚರಿಯಲ್ಲಿ ಬೆಳಗ್ಗೆಯಿಂದ ರಾತ್ರಿ ಮಲಗುವವರೆಗೆ ಜೀವನದ ಅವಿಭಾಜ್ಯ ಅಂಗವಾಗಿ ಬಳಸುವ ಪ್ರಾಡಕ್ಟ್ಗಳನ್ನು ಅಂತಾರಾಷ್ಟ್ರೀಯ ಗುಣಮಟ್ಟದೊಂದಿಗೆ ಜನತೆಗೆ ಉಣಬಡಿಸುತ್ತಿದೆ. ಮೋದಿಕೇರ್ ಪ್ರಾಡಕ್ಟ್ಗಳ ವಿಶೇಷತೆಯೇನೆಂದರೆ ಕೇವಲ ವ್ಯಾಪಾರ, ಕಮರ್ಷಿಯಲ್ ದೃಷ್ಟಿಯಿಂದ ಪ್ರಾಡಕ್ಟ್ಗಳನ್ನು ಮಾರುತ್ತಿಲ್ಲ. ಜನರ ಅವಶ್ಯಕತೆ ಮತ್ತು ಸಮಸ್ಯೆಗಳನ್ನು ಆಳವಾಗಿ ಅರ್ಥಮಾಡಿಕೊಂಡು ಅವುಗಳಿಗೆ ಪರಿಹಾರವಾಗಿ ಅತ್ಯುತ್ತಮ ದರ್ಜೆಯ ಪ್ರಾಡಕ್ಟ್ಗಳನ್ನು ಹೊಂದಿದೆ. ಆದ್ದರಿಂದ ಮೋದಿಕೇರ್ ಪ್ರಾಡಕ್ಟ್ಗಳನ್ನು ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಡಕ್ಟ್ಸ್ ಆವಿಷ್ಕಾರ ಎನ್ನಬಹುದು. ಅರ್ಥಮಾಡಿಕೊಂಡು ಅವುಗಳಿಗೆ ಪರಿಹಾರವಾಗಿ ಅತ್ಯುತ್ತಮ ದರ್ಜೆಯ ಪ್ರಾಡಕ್ಟ್ಗಳನ್ನು ಹೊಂದಿದೆ. ಆದ್ದರಿಂದ ಮೋದಿಕೇರ್ ಪ್ರಾಡಕ್ಟ್ಗಳನ್ನು ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಡಕ್ಟ್ಸ್ ಆವಿಷ್ಕಾರ ಎನ್ನಬಹುದು. ಯಾವುದೇ ಪ್ರಾಡಕ್ಟ್ನ್ನು ಬಿಡುಗಡೆ ಮಾಡುವ ಮುನ್ನ ನುರಿತ ವಿಜ್ಞಾನಿಗಳು ವರ್ಷಾನುಗಟ್ಟಲೆ ಆಳವಾದ ಅಧ್ಯಯನ ಮಾಡಿ ಎಲ್ಲ ರೀತಿಯ ಗ್ರಾಹಕರಿಗೆ ಪ್ರಯೋಗ ಮಾಡಿ ಟೆಸ್ಟ್ ಮಾರ್ಕೆಟಿಂಗ್, ಗ್ರಾಹಕರು ಸಂತೃಪ್ತಿಯಾದರೆ ಮಾತ್ರ ಆ ಪ್ರಾಡಕ್ಟ್ಗಳನ್ನು ಬಿಡುಗಡೆ ಮಾಡುತ್ತಾರೆ. ಮೋದಿಕೇರ್ ಸಂಸ್ಥೆಯ ಮಾಲೀಕರಾದ ಕೆ. ಮೋದಿಯವರ ಮುಖ್ಯ ಉದ್ದೇಶ ಏನೆಂದರೆ ಪ್ರಾಡಕ್ಟ್ನ ಗುಣಮಟ್ಟದಲ್ಲಿ ರಾಜಿಯೇ ಇಲ್ಲ. ನೋ ಕಂಪ್ರಮೈಸ್ ಆನ್ ಕ್ವಾಲಿಟಿ. ಪ್ರಪಂಚದಲ್ಲಿ ನಾಗಲೋಟದಲ್ಲಿ ಬೆಳೆಯುತ್ತಿರುವ ನೇರ ಮಾರುಕಟ್ಟೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗ್ರಾಹಕರಿಗೆ ಪ್ರಾಡಕ್ಟ್ಗಳನ್ನು ತಲುಪಿಸುವ ವ್ಯವಸ್ಥೆಯನ್ನು ಮೋದಿಕೇರ್ ಸ್ವದೇಶಿ ಕಂಪನಿಯಾಗಿ ವಿಜೃಂಭಿಸುತ್ತಿದೆ. ಸಂಸ್ಥೆಯು ಮಧ್ಯವರ್ತಿಗಳಿಗೆ ಕೊಡುವ ಕಮಿಷನ್ ಉಳಿಸಿ ಸಂಶೋಧನೆ ಹಾಗೂ ಅತ್ಯುತ್ತಮ ದರ್ಜೆಯ ಕಚ್ಚಾ ಪದಾರ್ಥಗಳಿಗೆ ಸುಪ್ರೀಂ ಕ್ವಾಲಿಟಿ ರಾ ಮೆಟೀರಿಯಲ್ ಹಣ ವಿನಿಯೋಗಿಸುತ್ತದೆ. ಆ ಪದಾರ್ಥಗಳ ಮೇಲೆ ಪೇಟೆಂಟ್ ಹಕ್ಕುಗಳನ್ನು ಸಹ ಸಂಸ್ಥೆಯು ಹೊಂದಿದೆ. ಭಾರತ ಹಾಗೂ ನೇಪಾಳದಲ್ಲಿ ತುಂಬಾ ಪ್ರಸಿದ್ಧಿಯಾಗಿರುವ ಪ್ರಪಂಚದಲ್ಲಿ ನಾಗಲೋಟದಲ್ಲಿ ಬೆಳೆಯುತ್ತಿರುವ ನೇರ ಮಾರುಕಟ್ಟೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗ್ರಾಹಕರಿಗೆ ಪ್ರಾಡಕ್ಟ್ಗಳನ್ನು ತಲುಪಿಸುವ ವ್ಯವಸ್ಥೆಯನ್ನು ಮೋದಿಕೇರ್ ಸ್ವದೇಶಿ ಕಂಪನಿಯಾಗಿ ವಿಜೃಂಭಿಸುತ್ತಿದೆ. ಸಂಸ್ಥೆಯು ಮಧ್ಯವರ್ತಿಗಳಿಗೆ ಕೊಡುವ ಕಮಿಷನ್ ಉಳಿಸಿ ಸಂಶೋಧನೆ ಹಾಗೂ ಅತ್ಯುತ್ತಮ ದರ್ಜೆಯ ಕಚ್ಚಾ ಪದಾರ್ಥಗಳಿಗೆ ಸುಪ್ರೀಂ ಕ್ವಾಲಿಟಿ ರಾ ಮೆಟೀರಿಯಲ್ ಹಣ ವಿನಿಯೋಗಿಸುತ್ತದೆ. ಆ ಪದಾರ್ಥಗಳ ಮೇಲೆ ಪೇಟೆಂಟ್ ಹಕ್ಕುಗಳನ್ನು ಸಹ ಸಂಸ್ಥೆಯು ಹೊಂದಿದೆ. ಭಾರತ ಹಾಗೂ ನೇಪಾಳದಲ್ಲಿ ತುಂಬಾ ಪ್ರಸಿದ್ಧಿಯಾಗಿರುವ ಮೋದಿಕೇರ್ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಡಿಸ್ಟ್ರಿಬ್ಯೂಟರ್ ವಿತರಕರು ಗಳಿದ್ದು ಸುಮಾರು 1 ಕೋಟಿಗಿಂತ ಹೆಚ್ಚು ಸಂತೃಪ್ತ ಗ್ರಾಹಕರಿದ್ದಾರೆ. ಈ ಪ್ರಾಡಕ್ಟ್ಗಳನ್ನು ಬಳಸಿದ ಮೇಲೆ ಸಂತೃಪ್ತರಾಗಿ ಬೇರೆಯವರಿಗೆ ಶಿಫಾರಸು ಮಾಡುತ್ತಿದ್ದಾರೆ. ವರ್ಡ್ ಆಫ್ ಮೌತ್ ರಿಕಮೆಂಡೇಶನ್. ಈ ಪ್ರಾಡಕ್ಟ್ಗಳಲ್ಲಿ ಯಾವುದೇ ರೀತಿಯ ಅಲೆಸಿಡ್ ಕೆಮಿಕಲ್ಗಳಿಲ್ಲ, ನೈಸರ್ಗಿಕವಾಗಿ ತಯಾರಾಗಿರುವಂಥದ್ದು. ಆದ್ದರಿಂದ ಯಾವುದೇ ರೀತಿ ದುಷ್ಪರಿಣಾಮ ಅಥವಾ ಅಡ್ಡ ಪರಿಣಾಮ ಆಗುವುದಿಲ್ಲ ಹಾಗೂ ಎಲ್ಲಾ ಮೋದಿಕೇರ್ ಪ್ರಾಡಕ್ಟ್ಗಳು ಪರಿಸರ ಸ್ನೇಹಿಗಳಾಗಿವೆ. ಮೋದಿಕೇರ ಕಂಪನಿಯಲ್ಲಿ ಜಾಯಿನ್ ಆಗಲು ವಿಡಿಯೋ ಕೆಳಗಡೆ ಕೊಟ್ಟಿರುವಂಥ ಲಿಂಕಿನ ಮೇಲೆ ಕ್ಲಿಕ್ ಮಾಡಿ. ಜಾಯಿನ್ ಆಗುವುದರಿಂದ 20% ಡಿಸ್ಕೌಂಟ್ ಆಗುತ್ತದೆ. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.